ಈ ಬೆಂಗಳೂರು ನಗರದಲ್ಲಿ ಈಗ ಅವನು ಯಾರೋ ಒಬ್ಬ MP ದುಡ್ಡು ಬಾಚಕ್ಕೆ ಟನಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಹಿಂದೆ ಜಾರ್ ಸಾಹೇಬ್ರ ಕಾಲದಲ್ಲಿ ಒಂದು ಫ್ಲೈಓವರ್ ಮಾಡೋಕೆ ಹೊಟ್ಟಿದ್ರು, ಯಾವುದೋ ಬ್ರಿಡ್ಜ್, ಸ್ಟೀಲ್ ಬ್ರಿಡ್ಜ್ ಅಂತ ಬಂದು ಅದಕ್ಕೆ ವಿರೋಧ ಮಾಡಿದ್ರು. ಆಯ್ತು ಬೇಡಪ್ಪ, ವಿರೋಧ ಮಾಡಿದೆ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವ್ರಿಗೆ, ಬೊಮ್ಮಾಯಿಗೆ ಅಧಿಕಾರ ಇತ್ತು, ಜಗದೀಶ್ ಶೆಟ್ಟರ್ಗೆ ಅಧಿಕಾರ ಇತ್ತು, ಸದಾನಂದ ಗೌಡರು ಇತ್ತು. ಯಾವ್ದಾದ್ರು ಒಂದು ಪಿಲ್ಲರ್ ಹಾಕಿದ್ದೀರಾ? 1 ಕಿಲೋಮೀಟ್ರ್ ನಿಮ್ಮ ಕೈಲಿ ಫ್ಲೈಓವರ್ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಆ್ಯಡ್ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಯಾವ್ದಾದ್ರು ಒಂದು ನಿಮ್ಗೆ ನೆನಪಿದ್ರೆ, ಇಲ್ಲ ಇಲ್ಲಿ ಎಲ್ಲ ರಿಪೋರ್ಟರ್ಸ್ ಇದ್ದಾರೆ, ನೀವು ಒಂದು ಡಜನ್ ರಿಪೋರ್ಟರ್ಸ್ನೆಲ್ಲ ಕುಂಡಿಸ್ಕೊಂಡಿದ್ದೀರಲ್ಲ, ಒಂದು ಫ್ಲೈಓವರ್ ಆಗೋ ಯಾವ್ದಾದ್ರು ಒಂದು ಮೇಜರ್ ಡೆವಲಪ್ಮೆಂಟ್ ಈ ಕಣ್ಣಿಗೆ ಕಾಣೋಂಥದ್ದು, ಕಿವಿ ಕೇಳೋದಲ್ಲ, ಈ ಕಣ್ಣಿಗೆ ಕಾಣೋಂಥದ್ದು ಒಂದು ಯಾವ್ದಾದ್ರು ಇದ್ದರೆ ಯು ಪ್ಲೀಸ್ ಟೆಲ್ ಮಿ, ಐ ಆಮ್ ರೆಡಿ ಟು ಸರೆಂಡರ್. 2019ರಿಂದ 2023 ಮಧ್ಯದಲ್ಲಿ ಹಿಂದೇನೂ ಅಷ್ಟೇ. ಹಿಂದೇನೋ ಯಡಿಯೂರಪ್ಪನವ್ರು ಹಿಂದೇನೂ ಇದ್ರಲ್ಲ, ಅವ್ರದ್ದು ಗೌರ್ಮೆಂಟ್ ಇತ್ತಲ್ಲ, ಹಿಂದೇನೋ BJP ಗೌರ್ಮೆಂಟ್ ಇತ್ತಲ್ಲ, ಹಾಗೆ ಲೆಕ್ಕ ಹಾಕ್ಕೊಳ್ಳಿ, ಅದು ಲೆಕ್ಕ ಹಾಕ್ಕೊಳ್ಳಿ. ದಟ್ ಈಸ್ ದೇರ್ ಗೌರ್ಮೆಂಟ್. ಇಲ್ಲ ಯಾವ್ದಾದ್ರು MPಗಳು, ಡೆಲ್ಲಿ MPಗಳು ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಂದು ಅರ್ಜಿ ಎತ್ಕೊಂಡೋಗಿ ಮೋದಿ ಸಾಹೇಬ್ರಿಗೆ 13 ವರ್ಷ ಆಯಿತು, ನೀವು ಇಷ್ಟು ದುಡ್ಡು ಕೊಡಿ ಅಂತ ಯಾರಾದ್ರು ಕೇಳಿದಾರಾ? ಏನೂ ಇಲ್ಲ. ನಾನು ಒಂದೇ ದಿನಕ್ಕೆ ನಾನು ಮಾಯಾಮಾಟ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಒಂದೇ ದಿನಕ್ಕೆ ಬದಲಾವಣೆ ಮಾಡಿ, ಇಟ್ ಟೇಕ್ಸ್ ಟೈಮ್. ಸೊ ವಿಧಿ ಇಲ್ಲದೆ ನಾನು ಸ್ಟಡಿ ಮಾಡಿದ್ದೀನಿ, ಹೊರಗಡೆ ದೇಶಕ್ಕೆ ತಿರುಗಿದ್ದೀನಿ, ನಮ್ಮ ಬೇರೆ ರಾಜ್ಯಗಳಿಗೆ ತಿರುಗಿದ್ದೀನಿ, ಎಕ್ಸ್ಪರ್ಟ್ಸ್ ಹತ್ರ ಚರ್ಚೆ ಮಾಡಿದೆ. ದಿ ಒನ್ಲಿ ಸೊಲ್ಯೂಷನ್, ಈಗೆಲ್ಲ ಪ್ರಾಪರ್ಟಿಗಳು ಕೂಡ ರೋಡು, ನೀವು ಜಯನಗರ್ಗೆ ಹೋಗಿ, ಕೆಂಗೇರಿಗೆ ಹೋಗಿ, KR ಪುರಂಗೆ ಹೋಗಿ, ಆಲ್ ಮೈನ್ ರೋಡ್ ದಿ ಪ್ರಾಪರ್ಟೀಸ್ ಆರ್ 20,000 rupees per square feet. ಬೇರೆ ಡೆಲ್ಲಿಲೆಲ್ಲ ಏನಿದೆ ಅಂದರೆ, ಅಲ್ಲಿ 5,000 ರೂಪಾಯಿಗೆ ರಿಜಿಸ್ಟ್ರೇಷನ್ ಇತ್ತು ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ 20,000 ಇರ್ತದೆ. ಅಲ್ಲಿ ವೈಟ್ ಟು ಬ್ಲ್ಯಾಕ್ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರೋದ್ರಲ್ಲಿ 90% ವೈಟೇ ಇದೆ. ಮಾರ್ಕೆಟ್ ವ್ಯಾಲ್ಯೂ ಹತ್ತತ್ರ SR ನಾವಿವತ್ತು ಏನಾದ್ರು ಒಂದು ರೋಡ್ನ ಅಗಲ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಪೇ ಡಬಲ್ ದಿ ಪ್ರೈಸ್. ಡಬಲ್ ಕೊಟ್ಬಿಟ್ಟು ಇವತ್ತು ಏನು ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಇವತ್ತು ನಾವು ತೀರ್ಮಾನ ಮಾಡಿದ್ವಿ, BD ಆ್ಯಕ್ಟಲ್ಲಿ ಡಬಲ್ ಕೊಡೋಕ್ಕೆ ಅವಕಾಶ ಇಲ್ಲ, ಹಳೇ ದುಡ್ಡೇ ಕೊಡಬೇಕು. ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ಅ ಡಿಸಿಷನ್, ಐ ಆಮ್ ಟೇಕಿಂಗ್ ಬಿಫೋರ್ ದಿ ಕ್ಯಾಬಿನೆಟ್. ಕೋರ್ಟಲ್ಲೂ ಕೂಡ ನಾವು ಬೇರೆ ಅಫಿಡವಿಟ್ ಫೈಲ್ ಮಾಡಿದ್ರು ಕೂಡ ಆ ರೋಡನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ ಅರ್ಬನ್ನಲ್ಲಿ ಡಬಲ್ಲು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ಲು, ಜೊತೆಗೆ FIR ಬೇಕಾದವ್ರಿಗೆ FIR, TDR ಬೇಕಾದವ್ರನ್ನ TDR, ಅದ್ರ ಒಳಗಡೆ ರೋಡಲ್ಲೇ ಪಕ್ಕದಲ್ಲೇ ಅವನಿಗೆ ಕಮರ್ಷಿಯಲ್ ಜಾಗ ಬೇಕಾದ್ರೆ 35%, ರೆಸಿಡೆನ್ಷಿಯಲ್ ಬೇಕಾದ್ರೆ 40% ಕೊಡಬೇಕು.